ಕುರ್ಬಳ್ಳಿ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಪಂಚಾಯಿತಿಯ ಮುಖಂಡರಿಗೆ, ಎಲ್ಲ ನನ್ನ ತಾಯಂದಿರಿಗೆ, ಇವತ್ತೇನು ಸಂಜೆ ಸಮಯದಲ್ಲಿ ಮಳೆರಾಯ ಎಡಬಿಡದೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತು ಐಮಾಸ್ ಉದ್ಘಾಟನೆಗೆ ನನ್ನ ಬರಮಾಡಿ ಎಲ್ಲಿಂದ ಹೋಗುತ್ತೆ ಅನ್ಕೊಂಡೆ. ಬಟ್ ಆದರೂ ಕೂಡ ಮಳೆಯಲ್ಲಿ ಬಂದು ಪೂಜೆ ಮಾಡಿಕೊಂಡು ಒಂದು ಐಮಾಸ್ ಉದ್ಘಾಟನೆಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ನೋವಿದೆ. ಲಾಸ್ಟ್ ಕುರುಬಳ್ಳಿಗೆ 1.5 ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಆದರೂ ಕೂಡ ಒಬ್ಬ ಏನು ನಮ್ಮ ಕಾಂಟ್ರಾಕ್ಟ್ ಕಡೆಯಿಂದ AVG ಲಕ್ಷ್ಮೀನಾರಾಯಣ ಅಂತ ಕಾಂಟ್ರಾಕ್ಟ್ ಕಡೆಯಿಂದ ಆ AVG ಲಕ್ಷ್ಮೀನಾರಾಯಣ ನನಗೆ ನನ್ನ ತಾಲೂಕು ಏನು ಅನ್ಯಾಯ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ. KGF ಬಂಗಾರಪೇಟೆ ಕೋಲಾರ ಕಂಪ್ಲೀಟ್ ಮಾಡಿಕೊಂಡು ನನ್ನ ತಾಲೂಕಲ್ಲಿ ಸಾಕಷ್ಟು 9 ರಿಂದ 11 ಕಾಮಗಾರಿಗಳನ್ನ ಬರೋಬ್ಬರಿ ಸುಮಾರು 14 ರಿಂದ 16 ಕೋಟಿಯಷ್ಟು ಕಾಮಗಾರಿಗಳನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆ AVG ಲಕ್ಷ್ಮೀನಾರಾಯಣ ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸೂಚನೆ, ಒಂದು ಎಚ್ಚರಿಕೆ ಕೊಡ್ತೀನಿ. ಕೆಲವೇ ದಿನಗಳಲ್ಲಿ ಬಂದು ನಿಮ್ಮ ವರ್ಕ್ನ ಕಂಪ್ಲೀಟ್ ಮಾಡದೇ ಇದ್ರೆ ನನ್ನ ತಾಳ್ಮೆ ಕೂಡ ಮಿತಿಮೀರಿ ಹೋಗಿದೆ. ಈ ತಾಳ್ಮೆ ಮತ್ತೊಂದು ಪರೀಕ್ಷೆಗೆ ತಾಳ್ಮೆ ಇದಾಗ್ತದೆ. ಖಂಡಿತ ನಿಮ್ಮಿಷ್ಟ. ಅಧಿಕಾರಿಗಳಿಗೆ ಹಾಗೂ ಉದ್ಯಮಿಯಾಗಿರ್ತಕ್ಕಂಥ AVG ಲಕ್ಷ್ಮೀನಾರಾಯಣ ಅವ್ರಿಗೆ ಮನವಿ ಮಾಡಿದ್ದಾಯ್ತು, ಸಾಕಷ್ಟು ಪಕ್ಷ ನಿಮ್ಮನ್ನು ಕರೆದು ಮಾತಾಡಿದ್ದಾಯ್ತು. ಮುಳಬಾಗಲ್ ತಾಲೂಕಿನ ಮೀಸಲು ಕ್ಷೇತ್ರ ಅಂತ ಏನೋ ನೆಗ್ಲೆಕ್ಟ್ ಇದ್ರೆ ಅದನ್ನ ನಿಮ್ಮ ತಲೆಯಿಂದ ಕಿತ್ ಬಿಸಾಕಿ. ಆದಷ್ಟು ಬೇಗ ಈ ರೋಡ್ ಕಂಪ್ಲೀಟ್ ಮಾಡದೇ ಇದ್ರೆ ಹೆಣ್ಮಕ್ಳನ್ನ ಕರ್ಕೊಂಬಂದು ನಿಮ್ಮ ಮನೆ ಮುಂದೆ ತಮಟೆ ಹೊಡೆಸದೇ ಇದ್ರೆ ನಾನು ಶಾಸಕನಾಗೋದಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ತಾಳ್ಮೆ ಮೀರಿ ಹೇಳ್ತಾ ಇದ್ದೀನಿ. ಅಧಿಕಾರಿಗಳಿಗೆ ಮತ್ತು ಆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗೆ, ನಿಮ್ಗೆ ಆಗಿರ್ತಕ್ಕಂಥ ಕಾಂಟ್ರಾಕ್ಟರ್ ಕೆಲಸ ಏನಾದ್ರು ಕಂಪ್ಲೀಟ್ ಮಾಡದೇ ಇದ್ರೆ, ಯೋಗ್ಯತೆ ಇಲ್ಲದೆ ಇದ್ರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿ. ಅದು ಬಿಟ್ಟು ಜನನ್ನ ಇವತ್ತು ನಾನು ಬರ್ಬೇಕಾದ್ರೆ ನಂಗೆ ತುಂಬಾ ನೋವಾಯ್ತು. ರೋಡ್ ನೋಡಿ ಸುಮಾರು ವರ್ಷಗಳಾಗಿದೆ ಈ ರೋಡೇ ನೋಡಿಲ್ಲ ನಾವು. ಅಂತಾದ್ರೆ ನಾನು ಅಮೌಂಟ್ 1.5 ಕೋಟಿ ಅಮೌಂಟ್ ಹಾಕೊಟ್ಟಿದ್ದೀನಿ. ಅದು ಮಾಡ್ಲಿಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ. ಮಾನ್ಯ ಕಾಂಟ್ರಾಕ್ಟ್ ಲಕ್ಷ್ಮೀನಾರಾಯಣ ಅವರೇ, ಆದಷ್ಟು ಬೇಗ ಕಂಪ್ಲೀಟ್ ಮಾಡದಿದ್ರೆ ಖಂಡಿತವಾಗ್ಲೂ ನಿಮಗೆ ನನ್ನೆಲ್ಲ ಮುಳಬಾಗಲ್ ತಾಲೂಕಿನ ಜನ ಕರ್ಕೊಂಡ್ಬಂದು ನಿಮ್ಮನೆ ಮುತ್ತಿಗೆ ಆಗೋದಂತೂ ಗ್ಯಾರಂಟಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ.